ನಿನ್ಕೊಂಡು ಅವ್ರು ಗೆದ್ರೆ ಚೆನ್ನಾಗಿರೋದು ನನ್ಗೂ. ಬಟ್ ನಮ್ ಜನ ಹಾಕಲ್ಲ ಅವ್ರಿಗೆ ಓಟ. ಅಂದ್ರೆ ಈಗ ಸರ್ ಇಲ್ಲ, ಆದ್ರೆ ಮೋಸ್ಟ್ ಪ್ರಾಬಬ್ಲಿ ಅವ್ರಿದ್ರೆ ಅವ್ರು ಬಂದ್ರೆ ಡೆಫಿನೆಟ್ಲಿ ಈಗ ಅವ್ರ ಇಂಟ್ರೆಸ್ಟ್ ತೋರಿಸ್ಬೇಕು. ಜನ ಯಾರು ಚೆನ್ನಾಗಿ ಕೆಲಸ ಮಾಡಂಗಿದ್ರೆ ಜನ ಓಟ್ ಹಾಕೇ ಹಾಕ್ತಾರೆ. ಓಟ್ ಹಾಕಿದ್ರೆ ಹಾಕ್ತಾರೆ. ನೋಡಿದ್ರೆ ಯಾರು ಬೇಕಾರು ಯಾರು ನಮ್ ಕರ್ನಾಟಕ ಜನನೇ ಅಷ್ಟು. ರಾಜ್ಕುಮಾರ್ ಸರ್ ಅರ್ಥನು ಒಂಥರ ಇದು ಮಾಡ್ಕೊಂಬಿಟ್ಟ ಪ್ರಾಬ್ಲಮ್, ಅದಕ್ಕೆ ಆಗಲ್ಲ. ಹಂಗೆ ಬಡವರಲ್ಲಿ ಪ್ರತಿಯೊಂದಕ್ಕೆಲ್ಲ ಈಗ ಬೆಂಗಳೂರು ಏನೋ ಕೆಲಸಕ್ಕಾಗಲಿ ಜನಕ್ಕೆ ಹೆಲ್ಪ್ ಆಗಂತ ಏನೋ ಮಾಡಿದ್ರೆ ಅಂತ ಸರ್ಕಾರ ಬಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಹಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅಬಿಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತೇನು ಕಂಟೆಂಟ್ ಶೂಟ್ ಮಾಡೋಕೆ ಹೋಗ್ತಿದ್ದೀವಿ, ಒಂದು ಡಿಫ್ರೆಂಟು, ಜೊತೆಗೆ ರಾಜಕೀಯದ್ದು ಸ್ವಲ್ಪ ಇನ್ವಾಲಿದೆ. ಅಂದರೆ ಸ್ವಲ್ಪ ರಾಜಕೀಯದ ಬಗ್ಗೆನ ಏನಂದರೆ ಕಂಟೆಂಟ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತು, ತಮಿಳ್ನಾಡಲ್ಲಿ ತಲಪತಿ ವಿಜಯ್ ಅವರು ಗೆದ್ದಿದ್ದು, ಮತ್ತು ಅದೊಂದು ಸೂಪರ್ ಗೆಲುವರು. ಏನೇ ಅಂದರೆ ಅದೊಂಥರ ಮಾಸ್ ಲೆವೆಲಾಗಿ ಗೆದ್ದಿದ್ದವರು. ಅದೇ ಕ್ವಶನ್ನ ನಮ್ಮ ಕರ್ನಾಟಕದಲ್ಲಿ ಅದೇ ಥರ ಯಾವ್ದು ಕೆಪಾಸಿಟಿ ಅಥವಾ ಅಷ್ಟು ಫ್ಯಾನ್ ಫಾಲೋ, ಅಷ್ಟು ಈ ಗಟ್ಸಿರೋ ಅಂತಾರೋ ಹೀರೋಗೆ ಅಷ್ಟು ಕೆಪಾಸಿಟಿ ಇದೆ. 2 ವರ್ಷದಲ್ಲಿ ಪಕ್ಷ ಕಟ್ಬಿಟ್ಟು, ಅಷ್ಟು ಕ್ಯಾನ್ವಾಸ್ ಮಾಡಿಬಿಟ್ಟು, ಅಷ್ಟು ಜನ ಸಂಪಾದನೆ ಮಾಡಿಬಿಟ್ಟು, ಎಲ್ಲರಿಂದ ಕ್ರೇಜ್ ಹುಟ್ಟಿಸಿ, ಎಲೆಕ್ಷನ್ ಅಂದರೆ ಕ್ರೇಜ್ ಹುಟ್ಟಿಸ್ಬಿಟ್ಟು ಗೆಲ್ಲೋ ಅಂಥ ತಾಕತ್ ಯಾರಿಗಿದೆ ನಮ್ಮ ಕರ್ನಾಟಕದಲ್ಲಿ, ಹೀರೋಗಿದೆ ಅಷ್ಟು ಕೆಪಾಸಿಟಿ ಅಂತ ಹೇಳ್ಬಿಟ್ಟು ನಮ್ಮ ಜನಗಳ ಹತ್ರ ಕೇಳೋಕೆ ಹೋಗೋಣ. ಯಾಕಂದರೆ ನನಗೆ ಇದೇನು ಕಂಟೆಂಟ್ ಅಂತ ನಾನು ಬರ್ದಿಲ್ಲ, ಏನೂ ಇಲ್ಲ, ಜಸ್ಟ್ ನನ್ನ ತಲೆಯಲ್ಲಿ ಬಂದಿದ್ದು ನೋಡೋಣ ನಮ್ಮ ಜನರ ಹತ್ರ ಕೇಳಿದರೆ ಯಾವ ಥರ ಆನ್ಸರ್ ಬರ್ಬೋದು ಅಂತ ಹೇಳ್ಬಿಟ್ಟು ಕ್ಯೂರಿಯಾಸಿಟಿಯಲ್ಲಿ ಕೇಳೋಕ್ಕೆ ಅಂತ ಮಾಡ್ತಿರೋ ವಿಡಿಯೋ ಇದು. ಬನ್ನಿ ಗೈಸ್, ಹೋಗಿ ಕೇಳೋಣ. ಲೆಟ್ಸ್ ಗೋ. ನಮಸ್ಕಾರ. ಕೈ ಕೊಡ್ರಿ ಒಳ್ಳೆ ಅಕ್ಕ. ನಮಗೆ ಆ್ಯಕ್ಚುಲಿ ಗೊತ್ತು ಅಕ್ಕ, ಅದೇನಿಲ್ಲ, ನಾರ್ಮಲ್ ಕ್ವಶನ್ ಏನಲ್ಲ, ನಾನು ದೊಡ್ಡದಾಗಿ ಹೆಂಗೆ ಕೇಳಲ್ಲ. ಈಗ ಗೊತ್ತು ತಾನೇ, ನಾವು ಮೊನ್ನೆ ತಕ್ಷಣನೇ ಕೇಳ್ಬೇಕು, ಸಡನ್ ಆಗಿ ಕೇಳ್ಬೇಕು. ಮೊದ್ಲೇ ಕೇಳಿದ್ರೆ ಎಲ್ಲ ಸ್ಕ್ರಿಪ್ಟೆಡ್ ಅಂದ್ಕೊಂಡ್ಬಿಡ್ತಾರೆ. ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ಏನಿಲ್ಲ. ನೀವು ಕರ್ನಾಟಕನೇ ತಾನೇ? ಹೌದು, ಕರ್ನಾಟಕ. ಅಕ್ಕ, ಮೊನ್ನೆ CM ಆಗಿದ್ದು ತಲಪತಿ ವಿಜಯ್ ಅವರು ತಮಿಳ್ನಾಡು CM ಆಗಿದ್ದು ಗೊತ್ತು ತಾನೇ? ಅವ್ರ ಥರ ಕ್ರೇಜು ಮತ್ತೆ ಅವ್ರ ಥರ ಅಷ್ಟು ಕೆಪಾಸಿಟಿ ನಮ್ಮ ಕರ್ನಾಟಕದಲ್ಲಿ ಯಾರಿಗಾದ್ರೂ ಹೀರೋಗೆ ಅವ್ರ ಥರ 2 ವರ್ಷಕ್ಕೆ ಪಕ್ಷ ಕಟ್ಬಿಟ್ಟು 2 ವರ್ಷ ಫುಲ್ ಹೇಳ ಮುಗಿಸೇ ಇಲ್ಲ. ಅಲ್ಲೇ ಸುದೀಪ್ ಅಂತವ್ರಪ್ಪ. ಅಲ್ಲ, ಯಾಕಂದ್ರೆ ನನಗೆ ಸುದೀಪ್ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಸುದೀಪ್ ಅವ್ರು ಮಾಡ್ತಾರೆ, ಅವ್ರು ಏನಾದ್ರು ಬೋಲ್ಡ್ ಆಗಿ ಹೇಳ್ತಾರೆ, ಏನಿದ್ರು ಇದ್ದಕ್ಕಿದ್ದಂಗೆ ಓಪನ್ ಆಗಿ ಮಾತಾಡ್ತಾರೆ. ಅದಕ್ಕೋಸ್ಕರ ಸುದೀಪ್ ಅಂತ ಹೇಳಿದೆ. ಸುದೀಪ್ ಸರ್ ಅಂತ ಹೇಳ್ತಿದ್ದೀರಾ? ಸುದೀಪ್ ಅವ್ರು ಸೀನಿಯರ್ ಅಲ್ವಾ, ಅವ್ರು ಮಾಡೋದು, ಅವ್ರು ಬಂದ್ರೆ CM ಆದ್ರೆ ಅವ್ರು ಚೆನ್ನಾಗಿ ಒಳ್ಳೇದು ಮಾಡ್ತಾರೆ. ಸೇಮ್ ವಿಜಯ್ ಹೆಂಗೆ ತಮಿಳ್ನಲ್ಲಿ, ಕನ್ನಡದಲ್ಲಿ ಸುದೀಪ್ ಅವ್ರ ಆತರ. ಅದಕ್ಕೋಸ್ಕರ ಸುದೀಪ್ ಅವ್ರು ಬಂದ್ರೆ ಒಳ್ಳೇದು ಅನ್ಸುತ್ತೆ. ಅವ್ರು ಬಿಟ್ರೆ ಯಶ್ ಓಕೆ. ಓಕೆ ಅಕ್ಕ, ಗೈಸ್ ನೋಡೋಲ್ಲ, ಒಂದು ಓಟ್ ಬಂದ್ಬಿಟ್ಟು ಸುದೀಪ್ ಸರಿಗೆ ಬರುತ್ತೆ. ನೆಕ್ಸ್ಟ್ ಹೋಗೋಣ ಬನ್ನಿ. ಬ್ರೋ, ಕನ್ನಡ ಬರುತ್ತಲ್ಲ, ಕರ್ನಾಟಕನೇ ತಾನೆ ಬ್ರೋ? ಒಂದು ಸಿಂಪಲ್ ಆಗಿರೋ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಅಂದರೆ ಏನು ರಾಜಕೀಯದ ಬಗ್ಗೆ ಒಂದು ಸ್ವಲ್ಪ. ನೋಡೋದೇ ಇಲ್ಲ ಅಂತಲ್ಲ. ಈ ತಲಪತಿ ವಿಜಯ್ ಅವರು ಮೊನ್ನೆ ಗೆದ್ದಿದ್ದು ಗೊತ್ತಾ? ಆ ಥರ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಹೀರೋಗೆ ಆ ಥರ ಕ್ರೇಜ್ ಇದ್ದು, ಆ ಥರ ಗೆಲ್ಲೋ ಅಷ್ಟು ಕೆಪಾಸಿಟಿ ಇದೆಯಾ? ನಿಂತ್ಕೋಬೇಕಲ್ಲ ಅವರು. ನಿಂತ್ಕೊಂಡು ಫಸ್ಟ್ ಆಫ್ ಆಲ್ ನಮ್ಮ ಜನ ಯಾರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ಬೇಕಲ್ಲ. ಅದೇ, ಈಗ ಅವ್ರ ಇಂಟ್ರೆಸ್ಟ್ ತೋರಿಸ್ಬೇಕು. ಜನ ಯಾರು ಚೆನ್ನಾಗಿ ಕೆಲಸ ಮಾಡಂಗಿದ್ರೆ ಜನ ಓಟ್ ಹಾಕೇ ಹಾಕ್ತಾರೆ. ಈಗಿನ ರಾಜಕಾರಣ ಮಾಡಿದ್ರೆ ಯಾರು ಇದು ಮಾಡಲ್ಲ. ಇಂಟ್ರೆಸ್ಟ್ ತೋರಿಸ್ಬೇಕಲ್ಲ. ಇವಾಗ ಆಲ್ರೆಡಿ ಬಂದಿದಾರಲ್ಲ, ಉಪೇಂದ್ರ ಮಾಡಿದಾರಲ್ಲ, ಸ್ವಂತ ಓನ್ ಪಕ್ಷ ಮಾಡಿದ್ದಾರೆ. ಬಟ್ ಗೆಲ್ಲಕ್ಕಾಗಿಲ್ಲ ಅಣ್ಣ. ಸಪೋರ್ಟ್ ಮಾಡಿದ್ದಾರೆ ಜನ ಅವ್ರಿಗೆ. ನಿಮ್ಗೆ ಯಾರ ಅವ್ರು ಬಿಟ್ರೆ, ಉಪೇಂದ್ರ ಅವ್ರು ಬಿಟ್ರೆ ನೆಕ್ಸ್ಟ್ ಯಾರಾದರೂ ಆಗ್ಬೋದಾ? ಆ ಥರ ಐಡಿಯಾ ಇಲ್ಲ. ಫ್ಯಾನ್ ಬೇಸ್ ನೋಡಿ, ಫ್ಯಾನ್ ಬೇಸ್ ಮೇಲೆಲ್ಲ ಹೇಳಕ್ಕಾಗಲ್ಲ. ಫ್ಯಾನ್ ಬೇಸ್ ಬೇರೆ ರೀಸನ್ಗೆ ಫ್ಯಾನ್ ಆಗಿರ್ತಾರೆ. ಬಟ್ ರಾಜಕೀಯ ಅದಕ್ಕೆ ಹೋಲಿಕೆನೇ ಇರಲ್ಲ. ಇವ್ರು ಮಾಡೋ ಫೀಲ್ಡೇ ಬೇರೆ ಇರ್ತದೆ, ಅದು ಬೇರೆ ಇರ್ತದೆ. ಅದಕ್ಕೆ ಕಂಪ್ಯಾರಿಸನ್ ಇಲ್ಲ. ಓಕೆ ಬ್ರೋ, ಥ್ಯಾಂಕ್ಸ್ ಬ್ರೋ. ಓಕೆ ಅಂಕಲ್, ಒಂದು ಚಿಕ್ಕದಾಗಿರೋ ಒಂದು ಸ್ಮಾಲ್ ಕ್ವಶನ್ ಕೇಳ್ತೀವಿ. ಒಂದು ಚಿಕ್ಕದಾಗಿರೋ ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀವಿ, ಆನ್ಸರ್ ಮಾಡಿ ಅಷ್ಟೇ. ಹೇಳ್ರಪ್ಪ. ಏನಿಲ್ಲ, ಮೊನ್ನೆ ತಲಪತಿ ವಿಜಯ್ ಅವರು ತಮಿಳ್ನಾಡಲ್ಲಿ ಗೆದ್ದಿದ್ದು ಗೊತ್ತಲ್ಲ, ಆ ಥರ ನಮ್ಮ ಕರ್ನಾಟಕದಲ್ಲಿ ಯಾರಾದ್ರೂ ಹೀರೋಗೆ ಮುಂದ್ ಬಂದ್ಬಿಟ್ಟು ಆ ಥರ ಎಲೆಕ್ಷನ್ ಅಲ್ಲಿ ನಿಂತು ಗೆಲ್ಲೋಷ್ಟು ಕೆಪಾಸಿಟಿ ಯಾರಿಗಾದ್ರೂ ಹೀರೋಗಿದ್ಯಾ? ಇದ್ರು ಯಾಕಿದೆ? ನಮ್ಮ ಕರ್ನಾಟಕದಲ್ಲಿ ಅಂತ ಹೀರೋ ಯಾರು ಇಲ್ಲ. ಇಲ್ವಾ? ಇದರಲ್ಲ ಯಶ್ ಆಗ್ಲಿ, ಸುದೀಪ್ ಸರ್ ಆಗ್ಲಿ, ದರ್ಶನ್ ಸರ್, ಶಿವರಾಜ್ ಕುಮಾರ್ ಸರ್. ದರ್ಶನ್ ಒಂಥರ
ಇದು ಮಾಡ್ಕೊಂಬಿಟ್ಟ ಹಾ. ಪ್ರಾಬ್ಲಮ್, ಹಾಂ ಅದಕ್ಕಾಗಲ್ಲ. ಹಂಗೆ ಇದ್ದಿದ್ರೆ ಹಾಂ ಆಗಿರೋದು ಹಂಗಿದ್ದೀರ ಆಗಿರೋರು. ಮತ್ತೆ ಅವ್ರು ಬಿಟ್ರೆ ನೆಕ್ಸ್ಟ್ ಅಷ್ಟೇ. ಇನ್ ಬೇರೆಯವ್ರು ಯಾರು ಇಲ್ಲ. ಇವಾಗ ರಾಜ್ಕುಮಾರ್ ಅಂತವ್ರೆ ಪಕ್ಷ ಕಟ್ಟಕ್ ಹೋಗಿಲ್ಲ. ಹ್ಞೂ ನಮ್ಮ ಕರ್ನಾಟಕದಲ್ಲಿ ಅಂತ ಹೀರೋಯಿನ್ಗಳು ಯಾರು ಇಲ್ಲ. ಇಲ್ಲ ಒಂದೇ ಮಾತಲ್ಲಿ ಹೇಳ್ತಾರೆ ಅಂಕಲ್, ಯಾರು ಇಲ್ವೇ ಇಲ್ಲ ಅಂತ. ಯಾರು ಇಲ್ಲ. ಅಷ್ಟೇನಾ ಅಂಕಲ್? ಇನ್ಯಾರು ಯೋಚನೆ ಮಾಡಿ. ತಮಿಳ್ನಾಡಲ್ಲಿ ಹಾಂ MGR, ಹಾಂ ಜಯಲಲಿತಾ ಹ್ಞೂ ಇವರೆಲ್ಲ ರಾಜಕೀಯಕ್ಕೆ ಬಂದ್ರು. ಹಾಂ ಕರ್ನಾಟಕದಲ್ಲಿ ಇದುವರೆಗೂ ಅವರು ಒಂದು MLA ಆಗಿಲ್ಲ ಯಾರು. ಯಾರು ಹೀರೋಗಳು ಯಾರು ಆಗಿಲ್ಲ. ಬಟ್ ಉಪೇಂದ್ರ ಅವರು ಟ್ರೈ ಮಾಡ್ತಾವ್ರಲ್ಲ ಪಕ್ಷ ಕಟ್ಬಿಟ್ಟು. ಏನ್ ಮಾಡಿದ್ರು ಆಗಲ್ಲ. ಆಗಲ್ಲ. ಓಕೆ ಅಂಕಲ್, ಥ್ಯಾಂಕ್ಸ್ ಅಂಕಲ್ ಆನ್ಸರ್ ಮಾಡಿದ್ದೆ. ಗೈಸ್ ನೋಡೋರಲ್ಲ ಸಖತ್ತಾಗಿ ಆನ್ಸರ್ ಮಾಡಿದ್ರು. ಬಟ್ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಅಲ್ಲ ಇಲ್ಲೊಂದು ಸರಿ ಕೇಳೋಣ ಬನ್ನಿ ಬ್ರೋ. ಕರ್ನಾಟಕನಲ್ಲ? ಕರ್ನಾಟಕ ತಾನೆ ಬ್ರೋ? ಒಂದು ಸಿಂಪಲ್ ಆಗಿರೋ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಅದೇನಂದರೆ ಈಗ ರಾಜಕೀಯದ ಬಗ್ಗೆ ತಮಿಳ್ನಾಡಲ್ಲಿ ತಲಪತಿ ವಿಜಯ್ ಅವರು ಗೆದ್ದಿದ್ದು ಗೊತ್ತಲ್ಲ ನಿಮಗೆ? ಆ ಥರ ಕ್ರೇಜ್ ಹುಟ್ಟಿಸಿ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಹೀರೋಗಳಿಗೆ ಆ ಕ್ರೇಜಲ್ಲಿ ಗೆಲ್ಲೋ ಅಂತ ಕೆಪಾಸಿಟಿ ಅಥವಾ ನಿಂತ್ಕೊಂಡು ಇವ್ರು ನಿಂತ್ಕೊಂಡ್ರೆ ಗೆದ್ದೇ ಗೆಲ್ತಾರೆ ಅಂತ ಯಾರಾದರೂ ಇದ್ದಾರಾ? ಗೆದ್ರೆ ಎಷ್ಟು ಗೆಲ್ಬಹುದು? ಫ್ಯಾನ್ ಬೇಸ್ ಜಾಸ್ತಿ ಇದೆಯಲ್ಲ ಅವ್ರಿಗೆ. ಯಾರು ಅಂತ ನಮಗೂ ಗೊತ್ತಿಲ್ಲ. ನಾವು ಅದನ್ನೇ ಕ್ವಶನ್ ಎಲ್ಲರ ಹತ್ರ ಕೇಳ್ಕೊಂಬರ್ತಿದೀವಿ. ನಿಮ್ಮ ಅನಿಸಿಕೆ ಪ್ರಕಾರ ಯಾರು ನಿಂತ್ಕೋಬಹುದು? ಎಷ್ಟು ನಿಂತ್ಕೊಂಡ್ರೆ ಗೆಲ್ಬಹುದು? ಎಸ್ ಸರ್, ಹೌದು, ಅವ್ರು ನಿಂತ್ಕೊಂಡ್ರೆ ಫ್ಯಾನ್ ಗೆಲ್ಬಹುದು. ಬೇಸ್ ಜಾಸ್ತಿ ಇದೆ. ಯಾಕೆ ಅಂದ್ರೆ? ಫ್ಯಾನ್ ಬೇಸ್ ಜಾಸ್ತಿ ಇದೆ ಅವ್ರಿಗೆ. ಹಾ ತುಂಬಾ ವರ್ಷದಿಂದ ಆಕ್ಟ್ ಮಾಡ್ತಾರೆ, ಹಾ ಅದರಿಂದ ಅವರು ಗೆಲ್ಬಹುದು. ಅವ್ರು ಅದ್ರ ಪ್ರಕಾರ ಫ್ಯಾನ್ ಬೇಸ್ ಪ್ರಕಾರ ಹೇಳ್ತಿದ್ದೀರಾ ನೀವು ಗೆಲ್ಬಹುದು ಅಂತನಾ? ಅಂಕಲ್ ನಿಮ್ಗೆ ಏನಾದ್ರು ಐಡಿಯಾ ಇಲ್ಲ? ಸರ್ ನೀವೇನಾದ್ರು? ನಿಮ್ಗೂ ಐಡಿಯಾ ಇಲ್ಲ. ಗೈಸ್ ಇವರೊಬ್ರು ಎಸ್ ಸರ್. ಏನ್ ಐಡಿಯಾನು ಗೊತ್ತಾಗಲ್ಲ, ಓದಿಲ್ಲ. ಓದೋದೇನ್ ಬೇಕಾಗಿಲ್ಲ, ಓದೋದೇನ್ ಬೇಕಾಗಿಲ್ಲ, ಅಟ್ಲೀಸ್ಟ್ ಫ್ಯಾನ್ ಇಲ್ಲಿರೋರ್ಗ್ ನಮ್ ಬಗ್ಗೆ ಗೊತ್ತಾಗಿರ್ಬೇಕಲ್ಲ. ಆ ತರ ನಮ್ಗೆ ರಾಜ್ಕುಮಾರ್ ಮಕ್ಕಳು ಯಾರನ್ನಪ್ಪ ಅಂದ್ರೆ ಒಳ್ಳೇದು ಅಂತ. ಗೆಲ್ವ ರಾಜ್ಕುಮಾರ್ ಮಕ್ಳು ಯಾರಾದ್ರೂ ಬಂದ್ರೆ ಶಿವರಾಜ್ಕುಮಾರ್ ಸರ್ ಯಾರ ಬಂದ್ರೆ ಒಳ್ಳೇದು. ಒಳ್ಳೇದು. ಓಕೆ ಥ್ಯಾಂಕ್ಸ್ ಅಣ್ಣ, ಆನ್ಸರ್ ಮಾಡಿದ್ವಿ. ಗೈಸ್ ನೆಕ್ಸ್ಟ್ ಹೋಗೋಣ. ಮ್ಯಾಮ್ ಒಂದು ನಿಮಿಷ ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಇಲ್ಲ ಮ್ಯಾಮ್, ನೀವು ಅವರು ಚಿಕ್ಕ ಹುಡುಗ. ಇಲ್ಲ ರಾಜಕೀಯದ ಬಗ್ಗೆ ಒಂದು ಸ್ವಲ್ಪ ಚಿಕ್ಕದು ಒಂದೇ ಒಂದು ಕ್ವಶನ್ ಅಷ್ಟೇ. ಗೈಸ್ ಮತ್ತೆ ರಿಜೆಕ್ಷನ್ ಹಿಂಗೆ ಅಂದ್ಕೊಂಡು ಹೋಗ್ತಾ ಇರ್ಬೇಕು. ನೆಕ್ಸ್ಟ್ ಅಕ್ಕ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಒಂದು ಕ್ವಶನ್ ಸುಮ್ಮನೆ ರಾಜಕೀಯದ ಬಗ್ಗೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಏನು ಚಿಕ್ಕ ಕ್ವಶನ್ ಅಷ್ಟೇ. ಹಾಂ ಓಕೆ ಅಕ್ಕ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಗೈಸ್ ಮತ್ತೆ ರಿಜೆಕ್ಷನ್. ಗೈಸ್ ಇಲ್ಲೊಬ್ರು ಇದ್ದಾರೆ, ಬನ್ನಿ ಕೇಳೋಣ. ಅಣ್ಣ ಒಂದು ಚಿಕ್ಕ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಒಂದು ಚಿಕ್ಕ ಕ್ವಶನ್ ಕೇಳ್ತೀನಿ, ಆನ್ಸರ್ ಏನಿಲ್ಲ, ಈ ಅಂಥದ್ದೇನು ಕೇಳಲ್ಲ, ಸಿಂಪಲ್ ಆಗಿ ಒಂದು ಸ್ವಲ್ಪ ರಾಜಕೀಯದ ಬಗ್ಗೆ. ಬೇಕಿರ ಬನ್ನಿ ಒಂದು ಸ್ವಲ್ಪ. ಚಾನ್ಸ್ ಅಲ್ಲ, ಏನಿಲ್ಲ ಒಂದು ಸ್ವಲ್ಪ. ಈಗ ಮೊನ್ನೆ ತಲಪತಿ ವಿಜಯ್ ಅವರು ತಮಿಳ್ನಾಡಲ್ಲಿ ಗೆದ್ರಲ್ಲ, ಆ ಥರ ಫ್ಯಾನ್ ಬೇಸು ಇಟ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಎಲೆಕ್ಷನ್ ನಿಂತ್ಬಿಟ್ಟು 2 ವರ್ಷದಲ್ಲಿ ಕ್ಯಾನ್ವಾಸ್ ಮಾಡಿ ಅಷ್ಟು ಸೀಟ್ಗಳನ್ನ ಅಟ್ಲೀಸ್ಟ್ ಎಷ್ಟಾದ್ರೂ ಒಂದು ಸೀಟ್ ಗೆಲ್ಲೋಕ್ಕಾಗುತ್ತಾ? ಆ ಥರ ಕ್ಯಾನ್ವಾಸ್ ಮಾಡಿ ಗೆಲ್ಲಕ್ಕಾಗೋದು ಯಾರು ಇಲ್ಲ. ಒಬ್ಬರು ಇಲ್ವಾ? ಇಲ್ಲ ಅನ್ಸುತ್ತೆ. ಇಲ್ಲ ಬ್ರೋ, ನೀವೇನಾದ್ರು ಯಾರಾದರೂ ಹೇಳ್ತೀರಾ? ಯಾರು ಇರ್ಬೋದು ಬ್ರೋ, ಯಾರು ಇಲ್ವಾ? ಆ ಥರ ಇದ್ರೆ ಅದೇ ದರ್ಶನ್ಗಿತ್ತು. ಬಟ್ ಅದೇ ಯಶು ಇಲ್ಲ ಅಂದ್ರೆ ಸುದೀಪ್ ಸರ್. ಇಬ್ಬರಾಗ ಯಾರಾದರೂ ಒಬ್ರು ಸರ್ ನಿಮಗೆ? ಅಷ್ಟೇ ಸರ್, ಯಶು ಇಲ್ಲ ಸುದೀಪ್. ಇಲ್ಲಾಂದ್ರೆ ಯೋಚನೆ ಮಾಡ್ತಿದ್ರೆ ಡೀಪಲ್ಲಿ. ಉಪ್ಪಿ ಸರ್ ಏನಾದ್ರು ಬಂದ್ರೆ ಬರುವ. ಉಪ್ಪಿ ಸರ್ ಆಲ್ರೆಡಿ ಕಟ್ಟಿ ಅವ್ರು ಏನು ಆಗ್ಲಿಲ್ವಲ್ಲ. ಪಕ್ಷ ಕಟ್ಟಿದ್ರು ಆಲ್ರೆಡಿ, ಪಕ್ಷ ಕಟ್ಟಿ ಗೆಲ್ಲಕ್ಕಾಗಲಿಲ್ಲ ಅಷ್ಟೇನಾ ಬ್ರೋ? ಇನ್ಯಾರು? ಅಷ್ಟೇ. ಆ್ಯಕ್ಚುಲಿ 2 ಹೆಸರು ಬಂದಿದ್ದು, ಸುದೀಪ್ ಸರು, ಯಶು ಸರು, ಇವರಿಬ್ರದೇ ಹೆಸರು ಬರ್ತಿರೋದು. ಮ್ಯಾಮ್ ಒಂದು 2 ಮಿನಿಟ್ಸ್ ಮಾತಾಡ್ಬೋದಾ ಮ್ಯಾಮ್? ಕನ್ನಡ ಬರುತ್ತಲ್ಲ? ಓಕೆ ಮ್ಯಾಮ್, ಥ್ಯಾಂಕ್ಸ್ ಮ್ಯಾಮ್. ಕನ್ನಡ ಬರಲ್ವತ್ತೆ, ನಮಗೆ ಇಂಗ್ಲೀಷ್ ಬರಲ್ಲ. ಸೊ ಕನ್ನಡದ ಹತ್ರ ಮಾತಾಡೋಣ, ಯಾಕಂದ್ರೆ ಕನ್ನಡದ ಹತ್ರ ಮಾತಾಡೋದು ಸ್ವಲ್ಪ ಕನೆಕ್ಟ್ ಆಗ್ತಾರೆ ಬೇಗ.
ಬರೀ ಕನ್ನಡದವ್ರ ಹತ್ರನೇ ಹುಡ್ಕೊಂಡು ಹೋಗೋಣ. ಮ್ಯಾಮ್ ಎಕ್ಸ್ಕ್ಯೂಸ್ ಮಿ, 5 ಮಿನಿಟ್ಸ್ ಕನ್ನಡ ಬರುತ್ತಲ್ಲ? ಓಕೆ ಮ್ಯಾಮ್, ಥ್ಯಾಂಕ್ ಯು. ಯಾರು ಹುಡುಗಿರಿಗೆ ಕನ್ನಡ ಬರಲ್ವ? ಇಲ್ಲ ಕನ್ನಡ ಬಂದರೂ ಬರಲ್ಲ ಅಂತ ಸುಳ್ಳು ಹೇಳ್ತಾರೆ, ಹೆಂಗೆ ಕತೆನೋ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಂಕಲ್ ಒಂದು 2 ಮಿನಿಟ್ಸ್ ಮಾತಾಡ್ತೀರಾ? ಮತ್ತೆ ರಿಜೆಕ್ಷನ್. ಇವತ್ತು ಫಸ್ಟ್ ನಂಗೆ ಇಷ್ಟೊಂದು ರಿಜೆಕ್ಷನ್ ಆಗ್ತಿರೋದು. ಇಲ್ಲೊಬ್ರಿದ್ದಾರೆ ಬರೀ ಅಂಕಲ್ ಒಂದು 2 ಮಿನಿಟ್ಸ್ ಮಾತಾಡ್ತೀರಾ? ಕನ್ನಡ ಬರೋದಲ್ಲ ಬ್ರೋ? ಈಗ ನಮ್ಮ ಈ ತಮಿಳ್ನಾಡಲ್ಲಿ ಮೊನ್ನೆ ಎಲೆಕ್ಷನ್ ಆಯ್ತಲ್ಲ, ತಲಪತಿ ವಿಜಯ್ ಅವರು ಗೆದ್ದರು. ಆ ಥರ ಕ್ರೇಜು ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಹೀರೋಗೆ ನಿಂತ್ಕೊಂಡು ಗೆಲ್ಲೋ ಅಂಥ ಕೆಪಾಸಿಟಿ ಯಾರಾದರೂ ನಮ್ಮ ಹೀರೋಗಿದೆಯಾ? ಇಲ್ಲ. ಜೋರಾಗಿ ಹೇಳಿ ಸ್ವಲ್ಪ. ಕರ್ನಾಟಕದಲ್ಲಿ ಯಾರು ಇಲ್ಲ. ಯಾರು ಒಬ್ಬರು ಇಲ್ವಾ? ಯಾರು ಇಲ್ಲ ಆ ಥರ ಕಾಣ್ತಾ ಇಲ್ಲ. ಆ ಥರ ಕ್ಯಾಂಡಿಡೇಟ್ ಯಾರು ಇಲ್ಲ ಕರ್ನಾಟಕದಲ್ಲಿ. ಮತ್ತು ಅವ್ರಿಗೆ ಫಿಲ್ಮ್ ಆ್ಯಕ್ಟ್ರೆಸ್ ನೋಡಿ ಯಾರು ನೋಡೋದು ಇಲ್ಲ. ಎಸ್, ಥ್ಯಾಂಕ್ಸ್ ಮ್ಯಾಮ್. ಹಂಗಿದ್ದೀರ ಸರ್ ಬ್ರೋ? ಬರೋದೇ ಇಲ್ವ ಅಂತ ಅವ್ರಿಗೆ? ಬನ್ನಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಗೊತ್ತಿಲ್ಲ. ಗೊತ್ತಿಲ್ಲ. ಬಟ್ ನಾವು ಬಿಡಲ್ಲ. ನಮ್ಮ ಅಂದ್ಕೊಂಡಿರೋ ವಿಡಿಯೋ ಕಂಪ್ಲೀಟ್ ಆಗೋವರೆಗೂ, ನಮ್ಮ ಟಾರ್ಗೆಟ್ ಮುಗಿಯೋವರೆಗೂ ಬಿಡಲ್ಲ. ಬ್ರೋ ಒಂದು 2 ಮಿನಿಟ್ಸ್ ಮಾತಾಡ್ತೀರಾ? ಬನ್ನಿ ಬ್ರೋ, ಸುಮ್ಮನೆ ಒಂದು ಚಿಕ್ಕ ಕ್ವಶನ್ ಬನ್ನಿ. ಗ್ಯಾಸ್ ಏನಕ್ಕೆ ಹಂಗೆ ಓಡೋಗ್ತಾರೋ ಒಂದು ಗೊತ್ತಿಲ್ಲಪ್ಪ ನಂಗಂತ. ಒಂದು ಚಿಕ್ಕ ಕ್ವಶನ್, ಸಿಂಪಲ್ ಕ್ವಶನ್ ಅಂದ್ರೆ ಯಾರು ಆನ್ಸರ್ ಮಾಡಲ್ಲ ನಮ್ಮ ಜನ. ಬ್ರೋ ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಚಿಕ್ಕದೊಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಸರ್. ಸರ್, ಈಗ ತಮಿಳ್ನಾಡಲ್ಲಿ ಎಲೆಕ್ಷನ್ ಆಯ್ತು ಗೊತ್ತಾ? ತಲಪತಿ ವಿಜಯ್ ಅವರು ನಿಂತ್ಕೊಂಡು ಗೆದ್ದಿದ್ದು, ಅವ್ರ ಥರ ಕ್ರೇಜ್ ಹುಟ್ಟಿಸಿದ್ದು ಎಲೆಕ್ಷನ್ ಬಗ್ಗೆ ಎಲ್ಲರಿಗೂ. ಆ ಥರ ನಮ್ಮ ಕರ್ನಾಟಕದ ಹೀರೋದಲ್ಲಿ ಯಾರಾದರೂ ಆ ಥರ ನಿಂತ್ಕೊಂಡು ಗೆಲ್ಲೋ ಅಂಥ ಕೆಪಾಸಿಟಿ ಅಥವಾ ನಿಂತ್ಕೊಂಡ್ರೆ ಇವ್ರು ಗೆಲ್ತಾರೆ ಅಂತ ಯಾರಾದರೂ ಇದ್ದಾರಾ? ಸರ್, ಆರ್.ಡಿ. ಉಪೇಂದ್ರ ಸರ್ ಮಾಡ್ತಾವ್ರೆ. ಬಟ್ ಅವ್ರು ಮಾಡೋ ಟ್ಯಾಲೆಂಟು ಯಾರಿಗೂ ಇಲ್ಲ. ಏನ್ ಬಂದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ನಾವೇ ಬಟ್ ನಮ್ಮ ಲೀಡರ್ ಅಂತ ಹೇಳ್ತಾರಲ್ಲ, ಅದಿಷ್ಟ ಆಗುತ್ತೆ. ಈಗ ನಮ್ಮ ಜನ ಇದಾರಲ್ಲ ಸರ್, ನಮ್ಮ ಜನ ಅದನ್ನ ನೋಡಲ್ಲ. ಕರೆಕ್ಟ್ ಅಲ್ಲ? ಸತ್ಯ ಯಾರು ನಂಬಲ್ಲ ಸರ್. ಸುಳ್ಳೆ ಸರ್. ನನಗೂ ಆಕ್ಚುಲಿ ಉಪೇಂದ್ರ ಸರ್ ನಿನ್ಕೊಂಡು ಅವ್ರು ಗೆದ್ರೆ ಚೆನ್ನಾಗಿರೋದು ನನಗೂ. ಬಟ್ ನಮ್ಮ ಜನ ಹಾಕಲ್ಲ ಅವ್ರಿಗೆ ಓಟ. ಅಂದ್ರೆ ಯಾರು ಚೆನ್ನಾಗಿ ನಮ್ಗೆ ಮಾಡ್ತಾರೆ ಅನ್ನೋಕ್ಕಿಂತ ನಾವು ಫಸ್ಟ್ ಲೀಡರ್ ಆಗ್ಬೇಕು ಅಂತ ಅವ್ರು ಹೇಳ್ತಾವ್ರಲ್ಲ. ಕರೆಕ್ಟ್. ಅದಕ್ಕೆ ಇಷ್ಟಪಡಬೇಕು. ನೆಕ್ಸ್ಟ್ ಟೈಮ್ ಆದಷ್ಟು ಟ್ರೈ ಮಾಡೋಣ, ನೋಡೋಣ. ನಾವು ಒಬ್ಬರೇ ಅನ್ಕೊಂಡ್ರೆ ಅಲ್ಲ, ಎಲ್ಲ ಕರ್ನಾಟಕ ಜನತೆನೂ ಅನ್ಕೊಂಡು ಹಂಗೆ ಗೆಲ್ಲಿಸ್ಬೇಕು ಅವ್ರನ್ನ. ಅದನ್ನ ಬಿಟ್ಬಿಟ್ಟು 1000 ರೂಪಾಯಿ ಕೊಟ್ರು, 2000 ರೂಪಾಯಿ ಕೊಟ್ರು, ಆ ಭಾಗ್ಯ ಕೊಡ್ತಾರೆ, ಈ ಭಾಗ್ಯ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಓಟ್ ಹಾಕಂಗೆ ಕುತ್ಕೊಂಡ್ರೆ ಆಗಲ್ಲ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು ಆಗಲ್ಲ. ಥ್ಯಾಂಕ್ ಯು ಸರ್ ಮಾತಾಡಿದ್ವಿ. ಸರ್, ಮ್ಯಾಮ್ ಕನ್ನಡ ಬರುತ್ತಾ? ಕರ್ನಾಟಕ ಬರುತ್ತಾ? ಒಂದು ಚಿಕ್ಕದೊಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಮ್ಯಾಮ್, ಈಗ ತಮಿಳ್ನಾಡಲ್ಲಿ ರಾಜಕೀಯದಲ್ಲಿ ತಲಪತಿ ವಿಜಯ್ ಅವ್ರು ಗೆದ್ದಿದ್ದು ಗೊತ್ತಲ್ಲ, ಆ ಥರ ಕ್ರೇಜಲ್ಲಿ ಅಷ್ಟು 2 ವರ್ಷದಲ್ಲಿ ಪಕ್ಷ ಕಟ್ಬಿಟ್ಟು ಕ್ಯಾನ್ವಾಸ್ ಮಾಡಿ ಅಷ್ಟು ಸೀಟ್ ಗೆಲ್ಲೋ ಅಂಥ ಕೆಪಾಸಿಟಿ ನಮ್ಮ ಕರ್ನಾಟಕದಲ್ಲಿ ಯಾರಿಗಾದ್ರೂ ಇದೆಯಾ ಹೀರೋಗಳಿಗೆ? ಸುದೀಪ್ ಆ್ಯಂಡ್ ಉಪೇಂದ್ರ ಸರ್ ಆಲ್ರೆಡಿ ಮಾಡಿದ್ದಾರೆ. ಬಟ್ ಅದಕ್ಕೆ ಹೇಳ್ತಾ ಇರೋದು, ಅವ್ರಿಗಿದೆ ಅಷ್ಟು ಕ್ವಾಲಿಟೀಸ್ ಇದೆ, ಬಟ್ ನಮ್ಮ ಜನ ಓಟ್ ಆಗ್ತಿಲ್ಲ. ಇನ್ನೂ ಬಂದಿಲ್ಲ, ಆದ್ರೆ ಬಂದ್ರೆ ಸುದೀಪ್ ಅವ್ರದ್ದು ಆಗ್ಬೋದು. ಬಟ್ ಉಪೇಂದ್ರ ಸರ್ ಆಲ್ರೆಡಿ ಇದ್ದಾರೆ, ಬಟ್ ನಮ್ಮ ಜನ ಓಟ್ ಆಗ್ತಿಲ್ಲ. ಮ್ಯಾಮ್, ನಿಮ್ಮ ಒಪಿನಿಯನ್? ನಮ್ದು ಸುದೀಪ್ ಸರ್. ಮೋಸ್ಟ್ ಪ್ರಾಬಬ್ಲಿ ಈಗ ಸರ್ ಇಲ್ಲ, ಆದ್ರೆ ಮೋಸ್ಟ್ ಪ್ರಾಬಬ್ಲಿ ಅವ್ರಿದ್ರೆ ಅವ್ರು ಬಂದ್ರೆ ಡೆಫಿನೆಟ್ಲಿ ಆಗ್ಬೋದಿತ್ತು. ಯಾರು? ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಕರೆಕ್ಟ್ ಗೈಸ್. ಆಯ್ತು ಸರ್, ನಮ್ಮ ಅಷ್ಟೇ. ನಿಮ್ದು ಆನ್ಸರು? ಅಷ್ಟೇ ಸರ್. ಓಕೆ ಮ್ಯಾಮ್, ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಅಷ್ಟೇ ಗೈಸ್, ಇವರು ಸುದೀಪ್ ಸರ್ಗೆ ಓಟ್ ಆಗಿರೋ. ಬರೀ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಅಜ್ಜಿ ಇಲ್ಲೇ ಇದ್ದಾರೆ. ಅಜ್ಜಿ ನಮಸ್ಕಾರ. ಏನಾಯ್ತು ಬ್ರೋ? ಈಗ ಈ ಎಲೆಕ್ಷನ್ ಆಯ್ತು ಗೊತ್ತಾ ಮೊನ್ನೆ ತಮಿಳ್ನಾಡಲ್ಲಿ? ಎಲೆಕ್ಷನ್ ಆಯ್ತು. ತಲಪತಿ ವಿಜಯ್ ಅವ್ರು ಗೆದ್ರಲ್ಲ, ಆ ಥರ ಕ್ರೇಜು ನಮ್ಮ ಕರ್ನಾಟಕದಲ್ಲಿ ಯಾರಿಗಾದರೂ ಅಷ್ಟು ಕ್ಯಾನ್ವಾಸ್ ಮಾಡಿ ಅಷ್ಟು ಗೆಲ್ಲೋ ಅಂಥ ಕೆಪಾಸಿಟಿ ಈಗ ಬಂದುಬಿಟ್ಟು 2 ವರ್ಷ ಕ್ಯಾನ್ವಾಸ್ ಮಾಡಿ ಗೆಲ್ಲೋ ಅಂಥ ಅಷ್ಟು ಸೀಟ್ ಗೆಲ್ಲೋ ಅಂಥ ಕೆಪಾಸಿಟಿ ನಮ್ಮ ಕರ್ನಾಟಕ ಹೀರೋಗಳಿಗೆ ಯಾರಿಗಾದ್ರೂ ಇದೆಯಾ ಕೇಳ್ತಿರೋದು ನಾವು. ಹೀರೋಗಳನ್ನ? ನಮ್ಮ ಕರ್ನಾಟಕ ಹೀರೋಗಳು
ನಮ್ದು ದುನಿಯಾ ವಿಜಯ್. ಥ್ಯಾಂಕ್ಸ್ ಬ್ರೋ. ಗೈಸ್ ನಾಯಿ ಅಲ್ಲೆಲ್ಲ ಹೋಗೋದು ನೋಡ್ಬಿಟ್ಟು ಆಯ್ ಗಾಯ್ಸ್ ಅಂತ ಕೊಡ್ತಾರೆ. ಬರ್ರಿ ಅವನ ಹತ್ರ ಯಾವಾಗ ಕ್ವಶನ್ ಕೇಳೋಣ. ಆಯ್ ಗೈಸ್ ಅಂತ ಈಗ ಹೇಳಿ ಜೋರಾಗೆ. ಏನ ಚಿಕ್ಕ ಕ್ವಶನ್ ಕಣ. ಏನ ನೀ ಕರ್ನಾಟಕನೇ ತಾನೇ? ಏನಿಲ್ಲ, ಈಗ ತಲಪತಿ ವಿಜಯ್ ಅವರು ತಮಿಳ್ನಾಡಲ್ಲಿ ಗೆದ್ದಿದ್ದು ಗೊತ್ತಾನೆ. ಆ ಥರ ಕ್ರೇಜು ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಹೀರೋಗೆ ನಿಂತ್ಬಿಟ್ಟು ಗೆಲ್ಲೋ ಅಂತ ಕೆಪಾಸಿಟಿ ಇದೆಯಾ ಅಷ್ಟು ಕಮ್ಮಿ ಟೈಮಲ್ಲಿ? ಗಿಲ್ಲಿ ಗೆಲ್ಬೋದು ಸರ್. ಡಿಫ್ರೆಂಟ್ ಆನ್ಸರು. ಗಿಲ್ಲಿ ಅವರಂತೆ. ಮತ್ತೆ ಹೀರೋಸಲ್ಲಿ ಹೀರೋಸಲ್ಲಿ ನನ್ನ ಕನ್ನಡ ಅಲ್ಲ, ನನ್ನ ತಮಿಳು. ಈಗಿನ ಕನ್ನಡದವನು ಅಂತಿಲ್ಲ. ಕನ್ನಡ ಬರುತ್ತೆ. ಕನ್ನಡ ಬರುತ್ತೆ. ಕನ್ನಡದವನು ಅಂತ ಕೇಳಿದ್ ಗು ಅಂದೆ. ತಮಿಳು ಕನ್ನಡ ಆಗ್ತಾರೆ ಯಾರು ಗಿಲ್ಲಿ ಅವರು. ಗಿಲ್ಲಿ ಡಿಫ್ರೆಂಟ್ ಆನ್ಸರ್ ಬಂತು. ಯಾಕೆ ಆಗ್ತೀನ ಬ್ರೋ? ಹಾಯ್ ಬ್ರೋ. ಸ್ಮಾಲ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಹಾಂ ಹೇಳಿ ಬ್ರೋ. ಈಗ ತಲಪತಿ ವಿಜಯ್ ಅವರು ತಮಿಳ್ನಾಡಲ್ಲಿ CM ಆದ್ರು ಗೊತ್ತಾ? ನಗ್ಬೇಡಿ, ಆನ್ಸರ್ ಮಾಡಿ. ಹೇಳಿ. ನಮ್ಮ ಕರ್ನಾಟಕದಲ್ಲಿ ಆ ಥರ ಕ್ರೇಜಿಂದ ಹೀರೋಗಳಿಗೆ ಯಾರಿಗಾದ್ರೂ ಅಷ್ಟೇ 2 ವರ್ಷದಲ್ಲಿ ಪಕ್ಷ ಕಟ್ಬಿಟ್ಟು ಕ್ಯಾನ್ವಾಸ್ ಮಾಡಿ ಗೆಲ್ಲೋ ಅಂತ ಕೆಪಾಸಿಟಿ ಯಾರಿಗಾದ್ರೂ ಇದೆಯಾ? ಯಾರು ಹೇಳಿ ಯಾರಾದ್ರು. ಹತ್ರ ಯೋಚನೆ ಮಾಡಿ. ಇಷ್ಟೊಂದು ಯೋಚನೆ ಮಾಡ್ತೀರಾ? ಯಾರು ಇದ್ದಾರೆ ಆನ್ಸರ್ ಹೇಳಿ ನೋಡೋಣ. ಅಂತವ್ರು ಯಾರಿದ್ದಾರೆ? ಯಾರು ಇಲ್ವಾ? ಯಾರು ಅಂತ ಇನ್ನೋಸೆಂಟ್ ಇರ್ಬೇಕು ಅಂದ್ರೆ ನಮ್ಮ ಸುದೀಪ್ ಅವ್ರು ಆಗ್ಬೇಕು, ಇಲ್ಲ ಅಂದ್ರೆ ಉಪ್ಪಿ ಅವ್ರು ಆಗ್ಬೇಕು. ಉಪ್ಪಿ ಸರ್ ಆಲ್ರೆಡಿ ಪಕ್ಷ ಕಟ್ಟಿ ನಿಂತ್ಕೊಂಡಿದ್ರಲ್ಲ ಆಲ್ರೆಡಿ. ಇಲ್ಲ ಅಂದ್ರೆ ನಮ್ ಜನ ಓಟ್ ಹಾಕ್ಲಿಲ್ಲ ಅಷ್ಟೇ. ನಮ್ ಸುದೀಪ್ ಸರ್ ನಮ್ ಜನ ಏನಿದ್ರು ಓಟ್ ಹಾಕೋದು 100 ನೋಟ್ಗಳಿಗೆ ಮಾತ್ರ. ನೋಟು 2000 3000 ನೋಟ್ಗಳಿಗೆ ಮಾತ್ರ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಉಪ್ಪಿ ನಮ್ಮ ಇವರು ಸುದೀಪ್ ಸರ್ ಆಗ್ಬೇಕು ಅಂತ ನಾವು ಇಷ್ಟಪಡ್ತೀವಿ. ಸುದೀಪ್ ಸರ್ ಬ್ರೋ, ನಿಮ್ಮ ಮನಸ್ಸಿಗೆ ಚಂದ್ರ ಇಲ್ಲ ಅಂದ್ರೆ ಇವರು ಸುದೀಪ್ ಸರ್ ಇಬ್ರಾಗ ಯಾರಾದ್ರೂ ಒಬ್ರು ನಾನು ನೋಡಿದ್ರೆ ಆಗ್ತಾರೆ. ಯಾರು ನೋಡಿದ್ರೆ ಯಾರು ಬೇಕಾರೋ ಯಾರು ನಮ್ಮ ಕರ್ನಾಟಕ ಜನನೇ ಅಷ್ಟು. ನಮ್ಮ ಕರ್ನಾಟಕದಲ್ಲಿ ಅಷ್ಟು ನೋಡಿದ್ರೆ ಓಟು ಅಲ್ಲ ಬ್ರೋ. ನಮ್ಮ ಇರೋದಲ್ಲಿ ಯಾರಿದ್ದಾರೆ ಅಂದ್ರೆ ಸುದೀಪ್ ಸರ್ ಇಲ್ಲ ಉಪೇಂದ್ರ ಸರ್ ಇಬ್ರೆ. ಬ್ರೋ ನೀವು ಅಷ್ಟೇನಾ? ಯಾರು ಹಂಗೆ ಇಲ್ಲ. ಯಾರು ಇಲ್ಲ. ಓಕೆ ಬ್ರೋ, ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ಸ್ ಬ್ರೋ ಮಾತಾಡಿದ್ಕೆ. ನೀ ಗೊತ್ತಾ ನಂಗೆ ಕೇಳೋ ಕ್ವಶನ್ ಏನು ಅಂತ? ರಾಜಕೀಯದ ಬಗ್ಗೆ ಗೊತ್ತಾ ನಿಂಗೆ? ರಾಜಕೀಯದ ಬಗ್ಗೆನೇ ಕಣ ಕೇಳೋದು ನನೀಗ. ನಿನಗೆ ತಲಪತಿ ವಿಜಯ್ ಗೊತ್ತಾ? ಅವರು ತಮಿಳ್ನಾಡಲ್ಲಿ ಗೆದ್ರಲ್ಲ, ಆ ಥರ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಹೀರೋಗಳು ಎಲೆಕ್ಷನ್ ಗೆಲ್ಲಕ್ಕಾಗುತ್ತಾ? ಯಾರಿಗಾದ್ರೂ ಅಷ್ಟು ಫ್ಯಾನ್ ಬೇಸ್ ಇಟ್ಕೊಂಡು ಯಾರಾದ್ರೂ ಗೆಲ್ತಾರಾ? ಅವ್ರಿಗೆ ಇಷ್ಟ ಇದ್ರೆ ಗೆಲ್ತಾರೆ. ಅವ್ರಿಗೆ ಇಷ್ಟ ಇದ್ರೆ ಇದನ್ನ ಅವ್ರಿಗೆ ಇಷ್ಟ ಇದ್ರೆ ಗೆಲ್ತಾರಂತೆ. ಇಷ್ಟ ಇರಲ್ಲ ಆ ಥರ ಫ್ಯಾನ್ ಬೇಸ್ ಇಟ್ಕೊಂಡು ಯಾರಾದ್ರೂ ಗೆಲ್ಲೋ ಅಷ್ಟು ಕೆಪಾಸಿಟಿ ಅವ್ರಿಗೆ ಇದೆಯಾ? ಇದೆ. ಯಾರು? ಡಿ ಬಾಸ್ ಅವ್ರು ಜೈಲಲ್ಲಿ ಇದಾರಲ್ಲ, ಬರ್ತಾರೆ ಆಚೆ ಬಂದಿದ್ಕೆ ಅವ್ರು ಗೆಲ್ಲೋದು. ಅವ್ರು ಬಿಟ್ರೆ ಸುದೀಪ್ ಸರ್ ಗೆಲ್ತಾರಾ ನಿಂತ್ಕೊಂಡ್ರೆ? ಹೇಳಿ ಎಲ್ಲರಿಗೂ ನೋಡೋಣ. ಸುದೀಪ್ ಸರ್ ಗೆಲ್ಬೋದು ಅಥವಾ ಡಿ ಬಾಸ್ ಸರ್ ಗೆಲ್ಬೋದು. ಅಷ್ಟೇನಾ? ಥ್ಯಾಂಕ್ಸ್ ಕಣ ಮಾತಾಡಿದ್ಕೆ. ಹುಡುಕೊಂಬಂದು ಮಾತಾಡಿದ್ಯಾ? ನಾವು ಹುಡುಕಾಡ್ತಿದ್ದೀವಿ. ನೀವೇನಾದ್ರು ಆನ್ಸರ್ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾನೆ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹುಡುಗ ನಾನೇ ಹೇಳಿಲ್ಲ ಯಾವತ್ತೂ, ಅವನು ಹೇಳ್ತಾನೆ. ಏನೋ ಹೇಳೇನು ಸರಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಲೈಕ್ ಮಾಡಿ. ಸೂಪರಾ, ಥ್ಯಾಂಕ್ಸ್ ಕಣ. ನನ್ನ ಪರವಾಗಿ ಹೇಳಿದ್ಯಾ. ಬಾಯ್. ಬನ್ನಿ ನೆಕ್ಸ್ಟ್ ನೋಡೋಣ. ಬಟ್ ಅವ್ನು ಚಿಕ್ಕ ಹುಡುಗ ಅಂತಲ್ಲ, ಅವ್ನ ಮಾತು ತಗೋಬೇಕು. ಯಾಕಂದರೆ ಚಿಕ್ಕ ಹುಡುಗರು ಬಾಯಲ್ಲಿ ಒಂದೊಂದ್ಸರಿ ಎಂತೆಂಥ ದೊಡ್ಡ ಮಾತು ಬಂದ್ಬಿಡ್ತವೆ. ಸೊ ಯಾರೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಮ್ಯಾಮ್ ಒಂದು 2 ಮಿನಿಟ್ಸ್ ಮಾತಾಡ್ಬೋದಾ? ಗೈಸ್ ರಿಜೆಕ್ಷನ್, ಎಷ್ಟು ರಿಜೆಕ್ಷನ್ ಆದ್ವಂದ್ರಿ ಇವತ್ತು. ಮಗ ಲೆಕ್ಕ ಇಟ್ಕೊಂಡು ಎಷ್ಟು ಆದ್ವು ಅಂತ. ಗೈಸ್ ಬೇಜಾರು ರಿಜೆಕ್ಷನ್ ಆಗ್ಬಿಟ್ಟವು ಇವತ್ತು. ಬರ್ರಿ ನೆಕ್ಸ್ಟ್ ರಿಜೆಕ್ಷನ್ ಎಲ್ಲ ನಮ್ಗೆ ಲೆಕ್ಕನೇ ಇಲ್ಲ. ಅವೆಲ್ಲ ಕೇರು ಮಾಡಲ್ಲ. ಹೋಗ್ತಾ ಇರ್ಬೇಕು, ಕೇಳ್ತಾ ಇರ್ಬೇಕು ಕ್ವಶನ್ಗಳನ್ನ. ಅದ್ರ ಬಗ್ಗೆನೇ ಕೇಳೋದು. ತಲಪತಿ ವಿಜಯ್ ಅವರು ನಿಂತ್ಕೊಂಡು ಗೆದ್ರು ತಾನೆ, ಆ ಥರ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಹೀರೋಗೆ ಕೆಪಾಸಿಟಿ ಇದೆಯಾ ನಿಂತ್ಕೊಂಡು ಗೆಲ್ಲೋ ಅಷ್ಟು? ನಿಂತ್ಕೊಂಡ್ರೆ ಇಂಥವ್ರು ಗೆಲ್ತಾರೆ, ಇವ್ರಿಗಿದೆ ಅಷ್ಟು ಕೆಪಾಸಿಟಿ. ಕೇಸ್ ಆಗಿದ್ರೆ ಅದ್ರ ಮೇಲೆ ಚೀಟ್ ಕೊಡದೇ ಇರ್ಬೋದು. ನೆಕ್ಸ್ಟ್ ಸೆಕೆಂಡ್ ಒಂದು ಉಪೇಂದ್ರ.
ಉಪೇಂದ್ರ ಸರ್ ಆಲ್ರೆಡಿ ಇದಾರಲ್ಲ, ಬಟ್ ನಮ್ಮ ಜನ ಗೆಲ್ಲಿಸ್ತಿಲ್ಲ ಅಷ್ಟೇ ಅವ್ರನ್ನ. ಟ್ರೈ ಮಾಡಬೇಕು. ಟ್ರೈ ಮಾಡಬೇಕು. ಬಟ್ ನಮ್ಮ ಜನಕ್ಕೆ ಏನು ಹೇಳ್ತೀರಾ ಓಟೋ ಗೇಟೋ ಅದ್ರ ಬಗ್ಗೆ, ಎಲೆಕ್ಷನ್ ಬಗ್ಗೆ? ಯಾವ ಥರ ಓಟ್ ಚೂಸ್ ಮಾಡಬೇಕು, ನಿಮ್ಮ ಓಟ ಅಮೂಲ್ಯವಾದ ಓಟ್ ಯಾವ ಥರ ಹಾಕಬೇಕು ಅಂತ? ಅದೇ ಪ್ರೆಸೆಂಟ್ ಬಡವ್ರಿಗೆ ಹೆಲ್ಪ್ ಮಾಡೋಂಥ ಅಧಿಕಾರ ಇದ್ರೆ ಯಾರ ಬಗ್ಗೆ ಹೆಲ್ಪ್ ಮಾಡ್ಬೇಕು. ಒಳ್ಳೆ ವ್ಯಕ್ತಿ ಬಂದು ಬಡವ್ರಿಗೆ ಹೆಲ್ಪ್ ಮಾಡೋದ್ರೆ ಹೀರೋ ಅಂತಲ್ಲ, ಯಾರಾದರೂ ಬಂದರೂ ಒಳ್ಳೆ ವ್ಯಕ್ತಿ ನೋಡ್ಬಿಟ್ಟು ಹಾಕ್ಬೇಕು. ಅದು ಬಿಟ್ಟು ನೋಟ್ ಹಾಕೋದಲ್ಲ. ಈಗ ಬಡವ್ರಿಗಾಗಲಿ ಪ್ರತಿಯೊಂದಕ್ಕೆಲ್ಲ ಈಗ ಬೆಂಗಳೂರು ಏನೋ ಕೆಲಸಕ್ಕಾಗಲಿ ಜನಕ್ಕೆ ಹೆಲ್ಪ್ ಆಗೋಂಥ ಏನೋ ಮಾಡಿದ್ರೆ ಅಂತ ಸರ್ಕಾರ ಬಂದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಕರೆಕ್ಟ್. ಥ್ಯಾಂಕ್ಸ್ ಬ್ರೋ. ಗೈಸ್, ಈ ಥರ ಆಚೆ ಬಂದು ಶೂಟ್ ಮಾಡಿದರೆ ಈ ಥರ ಹೊಸ ಸಬ್ಸ್ಕ್ರೈಬರ್ ಸಿಗ್ತಾರೆ. ಬ್ರೋ ಏನಾದರೂ ಹೇಳಿ ಬ್ರೋ ನಮ್ಮ ಚಾನಲ್ಗೆ. ಅಭಿಗೌಡ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆ ಕಂಟೆಂಟ್ ಕೊಡ್ತಾರೆ ನೋಡಿ. ಥ್ಯಾಂಕ್ಸ್ ಬ್ರೋ. ಗೈಸ್ ಬರೀ ನೆಕ್ಸ್ಟ್ ಒನ್. ಬಾಯ್ ಬ್ರೋ. ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಒಂದು ಚಿಕ್ಕ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ ಬ್ರೋ? ಈಗ ತಮಿಳ್ನಾಡಲ್ಲಿ ವಿಜಯ್ ತಲಪತಿ ಅವರು ಎಲೆಕ್ಷನಲ್ಲಿ ನಿಂತ್ಬಿಟ್ಟು 2 ವರ್ಷದಲ್ಲಿ ಕ್ಯಾನ್ವಾಸ್ ಮಾಡಿ ಗೆದ್ದರು. ಆ ಥರ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಗೆಲ್ಲೋ ಅಂಥ ಕೆಪಾಸಿಟಿ ಇದೆಯಾ ನಿಂತ್ಬಿಟ್ಟು ಎಲೆಕ್ಷನಿಗೆ ಹೀರೋಗಳಿಗೆ? ನಮ್ಮ ಕರ್ನಾಟಕದಲ್ಲಿ ಆ ಥರ ಅಂದರೆ ಉಪೇಂದ್ರ ಸರ್, ಬಟ್ ಅವ್ರು ಯಾಕೆ ಮುಂದೆ ಬರ್ತಾ ಇಲ್ಲ ಅಷ್ಟೇ. ಮುಂದೆ ನಿಂತಿದ್ರಲ್ಲ ಆಲ್ರೆಡಿ, ಅವ್ರ ಪಕ್ಷನೂ ಇದಾಯಿತು. ಇಲ್ಲ, ಪಕ್ಷ ಕಟ್ಟಿದ್ದಾರೆ, ಬಟ್ ಅವರು ಕ್ಯಾಂಡಿಡೇಟ್ ಆಗಿ ಪ್ರಜೆಗಳ ಮಧ್ಯದಲ್ಲಿ ಬರ್ತಾ ಇಲ್ಲಲ್ಲ ಜನಗಳಲ್ಲಿ. ಅಲ್ಲೇ ಕುತ್ಕೊಂಡೇ ಹೇಳ್ತಾ ಇದ್ದಾರೆ ಪ್ರಜಾಕೀಯ ಮಾಡಬೇಕು. ಉಪೇಂದ್ರ ಸರ್ ಸ್ವಲ್ಪ ಕೇಳಿ ಸರ್ ನಮ್ಮ ಜನಗಳ ಮಾತುಗಳನ್ನ. ಥ್ಯಾಂಕ್ ಯು ಸರ್. ಅಷ್ಟೇ ಉಪೇಂದ್ರ ಸರ್, ಅಷ್ಟೇ. ಥ್ಯಾಂಕ್ ಯು ಸರ್. ಗೈಸ್, ಉಪೇಂದ್ರ ಸರ್ ಆಲ್ಮೋಸ್ಟ್ ಅಲ್ಲಿ ಉಪೇಂದ್ರ ಸರ್ ಅಂತ ಬರ್ತಿದೆ. ನಮ್ಮ ಉಪೇಂದ್ರ ಸರ್ ಯಾಕೆ ಜನಗಳ ಮಧ್ಯೆ ಬರ್ತಿಲ್ಲ? ಅವ್ರು ಹೇಳಿದ್ದು ಜನಗಳ ಮಧ್ಯೆ ಬರಬೇಕು, ನಿಂತ್ಕೋಬೇಕು, ಮಾತಾಡಬೇಕು ಅಂತ. ಉಪೇಂದ್ರ ಸರ್ ಇದು ನೋಡ್ತೀರಿ, ಸ್ವಲ್ಪ ಬಂದುಬಿಟ್ಟು ನಮ್ಮ ಜನಗಳ ಮಧ್ಯೆ ನಿಂತ್ಕೊಳ್ಳಿ, ಅವ್ರ ಒಪಿನಿಯನ್ನು ಕೇಳಿ. ನೆಕ್ಸ್ಟ್ ನೀವೇ ಗೆಲ್ಬೋದು. ತಲಪತಿ ಅವ್ರ ಥರನೇ ನೀವು ಒಂದು ಅಲೆ ಸೃಷ್ಟಿ ಮಾಡ್ಬೋದು ಕರ್ನಾಟಕದಲ್ಲಿ. ಯೋಚನೆ ಮಾಡಿ ಗೈಸ್. ಇವತ್ತು ನೋಡಿದ್ರಲ್ಲ, ಈ ಕಂಟೆಂಟಲ್ಲಿ ಇಷ್ಟೆಲ್ಲ ಯಾರ್ಯಾರ ಹೆಸರು ಬಂತು. ಬಟ್ ನಿಮ್ಮ ಒಪಿನಿಯನ್, ನೀವು ನೋಡ್ತಿರೋ ವ್ಯೂವರ್ಸ್ದು ಯಾವ ಥರ ಇದೆ ಅಂತ ನಮಗೆ ಗೊತ್ತಾಗಬೇಕು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಿಮ್ಮ ಪ್ರಕಾರ ಯಾರು ಆಗ್ಬೋದು, ಯಾರಿಗಾದರೆ ಕೆಪಾಸಿಟಿ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ತಿಂದೆ ಕಮೆಂಟ್ ಎಷ್ಟನ್ನು ಹಾಕೊಳ್ಳಿ. ಯಾರು ಬರುತ್ತೋ ನೋಡೋಣ. ಲಾಸ್ಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರೋರಿಗೆ ಎಲ್ಲರಿಗೂ ರಿಪ್ಲೈ ಮಾಡಿಬಿಟ್ಟು ಪಿನ್ ಮಾಡ್ತೀನಿ. ಕಮೆಂಟ್ ಹಾಕಿ ನೋಡೋಣ ಕಮೆಂಟ್ ಬಾಕ್ಸಲ್ಲಿ. ಗೈಸ್, ಇವತ್ತಿನ ಕಂಟೆಂಟ್ ಇಷ್ಟ ಆಗಿತ್ತು ಗೈಸ್. ಇನ್ನೂ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ, ನೆಕ್ಸ್ಟ್ ಶೇರ್ ಮಾಡಿ ವಿಡಿಯೋಗಳನ್ನ. ಇದೇ ಥರ ಕಂಟೆಂಟ್ಗಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡ್ರಿ. ಸಿಗೋ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಬಾ. ಇದೇ ಥರ ಕಂಟೆಂಟ್ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡ್ರಿ. ಬಾಯ್.